ನಾರ್ಮಲ್ ಆಗಿ ಮಾಡ್ಕೊಳ್ಳೋ ಎಗ್ ರೈಸ್ ಬದಲು ಮನೆಯಲ್ಲಿ ಪುದೀನ ಸೊಪ್ಪು ಏನಾದ್ರೂ ಜಾಸ್ತಿ ಇದ್ರೆ ಈ ತರ ಪುದೀನ ಎಗ್ ರೈಸ್ ನ ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿಯಾದ ಸಾಸಸ್ ನ ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು. ಟೇಸ್ಟ್ ವಿಷಯಕ್ಕೆ ಬಂದ್ರೆ ಅಂತೂ ತುಂಬಾ ಡಿಫ್ರೆಂಟ್ ಆಗಿ ಮತ್ತು ಅದ್ಭುತವಾಗಿರುತ್ತೆ. ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಜಾಸ್ತಿನೇ ಪುದೀನ ಸೊಪ್ಪನ್ನ ಹಾಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪ್ಲೇಟಲ್ಲಿ ತೋರಿಸಿರೋ ಈ ಸ್ಪೈಸಸ್ ಗಳು, ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಳ್ಳಿ. ಇದು ಇಂಡಿಯಾದ ನಂಬರ್ 1 ಟ್ರೆಡಿಷನಲ್ ಕುಕ್ವೇರ್ ಕಂಪನಿಯಾದ ರಾಶ್ ಕುಕ್ವೇರ್ ಅವರ ಕ್ಯಾಸ್ಟ್ ಐರನ್ ಕಡಾಯಿ. ಇದು ಟಾಕ್ಸಿಕ್ ಫ್ರೀ, ಪ್ರೀ ಸೀಸನ್, ನ್ಯಾಚುರಲಿ ನಾನ್ ಸ್ಟಿಕ್ ಮತ್ತು ಇಂಡಕ್ಷನ್ ಬೇಸ್ಡ್ ಆಗಿದೆ. ಕ್ಯಾಸ್ಟ್ ಐರನ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ಐರನ್ ಡೆಫಿಷಿಯನ್ಸಿ ಇರೋರಿಗೆ ತುಂಬಾನೇ ಒಳ್ಳೇದು. ರಾಶ್ ಕುಕ್ವೇರ್ ಸ್ಟೋರ್ ಚೆನ್ನೈಯಲ್ಲಿ ಲೊಕೇಟ್ ಆಗಿದೆ. ಇವರ ಪ್ರಾಡಕ್ಟ್ಸ್ ಬೇಕಿದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ವಾಟ್ಸ್ಆಪ್ ನಂಬರ್ ಮುಖಾಂತರ ಆರ್ಡರ್ ನ ಪ್ಲೇಸ್ ಮಾಡ್ಕೊಬಹುದು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫ್ರೀ ಇರುತ್ತೆ. ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಹೆಚ್ಚಿರುವಂತ ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಕ್ಯಾಪ್ಸಿಕಮ್ ಸಹ ಹಾಕೊಳ್ಬಹುದು. ನಂತರ ರುಬ್ಬಿಟ್ಕೊಂಡಿರುವಂತ ಗ್ರೀನ್ ಮಸಾಲೆನ ಹಾಕಿ ಇದರ ಹಸಿ ವಾಸನೆ ಹೋಗಿ ಈ ತರ ಮಸಾಲೆಯಿಂದ ಎಣ್ಣೆ ಸಪರೇಟ್ ಆಗೋವರೆಗೂ ಸಿಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಮೊಟ್ಟೆಗಳನ್ನ ಒಡೆದು ಹಾಕೊಂಡು ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಕಂಪ್ಲೀಟ್ ಆಗಿ ಕುಕ್ ಆದ ನಂತರ ಕುಕ್ ಮಾಡ್ಕೊಂಡಿರುವಂತ ರೈಸ್ ನ ಹಾಕಿ ಮೇಲೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಮತ್ತು ಬೇಕಿದ್ರೆ ಈರುಳ್ಳಿನ ಈ ರೀತಿ ಹಾಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತ ಸೂಪರ್ ಟೇಸ್ಟಿ ಪುದೀನ ಎಗ್ ರೈಸ್ ತಯಾರಾಗುತ್ತೆ. ಕ್ಯಾಸ್ಟ್ ಐರನ್ ಅಲ್ಲಿ ಅಡಿಗೆ ಮಾಡಿದ ನಂತರ ತೊಳೆದು ಒಂದು 10 ಸೆಕೆಂಡ್ ಹೀಟ್ ಮಾಡಿ ಈ ತರ ಎಣ್ಣೆನ ಬಳಿದು ಇಡೋದ್ರಿಂದ ರಸ್ಟ್ ಹಿಡಿಯೋದಿಲ್ಲ, ಜೊತೆಗೆ ಲಾಂಗ್ ಲಾಸ್ಟ್ ಆಗಿರುತ್ತೆ.